ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗಂತ ನೋಡೋಣ. ನಾನು ಮೊದಲು ನೀರಲ್ಲಿ ಪಾಸ್ತಾ ಹಾಕೊಂಡು ಬಾಯ್ಲ್ ಮಾಡ್ಕೊಂಡಿದೀನಿ. ಆಮೇಲೆ ಒಂದ್ ಕಡಾಯಲ್ಲಿ ಬಟರ್, ಗಾರ್ಲಿಕ್, ಸ್ವೀಟ್ ಕಾರ್ನ್ ಹಾಕೊಂಡು 1 ಮಿನಿಟ್ ಸಾಟ್ ಮಾಡ್ಕೊಂಡಿದೀನಿ. ಆಮೇಲೆ ಅದಕ್ಕೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಬಾಯ್ಲ್ ಮಾಡಿರೋ ಪಾಸ್ತಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆಡ್ ಮಾಡ್ಕೊಂಡಿದೀನಿ ನಾನು. ಇನ್ನೊಂದು ಕಡಾಯಿಗೆ ಬಟರ್ ಹಾಕಿ 3 ಟೇಬಲ್ ಸ್ಪೂನ್ ಮೈದಾ ಹಾಕಿದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಬರ್ದ ಹಾಗೆ. ಅದಕ್ಕೆ ಹಾಲು ಹಾಕೊಂಡಿದೀನಿ. 1 ಕಪ್ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಅದೇನಾದ್ರು ತಿಕ್ಕಾದ್ರೆ ಇನ್ನೂ ಸ್ವಲ್ಪ ನೀವು ಹಾಲು ಹಾಕೊಂಡು ನೀಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು, ಆ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಗಂಟು ಬರ್ದಾಗ ಕಲ್ಲಿ. ಮತ್ತೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಪೆಪ್ಪರ್ ಅಂಡ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಂಡಿದೀನಿ. ಚೀಸ್ ಹಾಕಿದೀನಿ. ಚೀಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ಆಗೋವರೆಗೂ ಈಗ ನಾವು ಪಾಸ್ತಾ ಮಾಡೋ ಇಟ್ಕೊಂಡಿದೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಕ್ರೀಮಿ ಟೇಸ್ಟಿ ವೈಟ್ ಸಾಸ್ ಪಾಸ್ತಾ ಇಸ್ ರೆಡಿ. ಈ